ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೋಳಿ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ, ಪ್ರೀತಿ, ಭ್ರಾತೃತ್ವ ಮತ್ತು ವಸಂತ ಕಾಲದ ಆಗಮನವನ್ನು ಸಂಕೇತಿಸುವ ಬಣ್ಣಗಳ ಹಬ್ಬವಾಗಿದೆ. ಇಂತಹ ಹೋಳಿ ಹಬ್ಬದ ಮಹತ್ವದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ಪ್ರಹ್ಲಾದನ ರಕ್ಷಣೆ ಮತ್ತು ಹೋಲಿಕಾ ದಹನದ ಪೌರಾಣಿಕ ಕಥೆಯ ಮೂಲಕ ಭಕ್ತಿಯ ಶಕ್ತಿಯನ್ನು ಸಾರುತ್ತದೆ. ಜನರು ಭಿನ್ನಾಭಿಪ್ರಾಯ ಮರೆತು ಬಣ್ಣಗಳನ್ನು ಎರಚುತ್ತಾ ಹೊಸ ಆರಂಭದೊಂದಿಗೆ ಆಚರಿಸುವ ಈ ಹಬ್ಬವು ಸಂತೋಷ ಮತ್ತು ಒಗ್ಗಟ್ಟನ್ನು ಸಾರುತ್ತದೆ. ಇಂತಹ ಹೋಳಿ ಹಬ್ಬದ ಪ್ರಮುಖ ಮಹತ್ವದ ಅಂಶಗಳ ಕಡೆ ಗಮನ ಕೊಡೋಣ. ಅದರಲ್ಲಿ ಪ್ರಮುಖವಾಗಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ. ಅಂದರೆ ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾ ಭಕ್ತ ಪ್ರಹ್ಲಾದನನ್ನು ಸುಡಲು ಹೋಗಿ ತಾನೇ ಬೆಂಕಿಯಲ್ಲಿ ಸುಟ್ಟು ಹೋದ ಕಥೆ ಇದಕ್ಕೆ ಮೂಲವಾಗಿದೆ. ಇದು ಅಸುರ ಶಕ್ತಿಗಳ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಇದು ವಸಂತ ಕಾಲದ ಸ್ವಾಗತವನ್ನು ಮಾಡುತ್ತದೆ. ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆರಂಭವನ್ನು ಸೂಚಿಸುವ ಈ ಹಬ್ಬವು ಪ್ರಕೃತಿಯಲ್ಲಿನ ಹೊಸ ಜೀವನ ಮತ್ತು ಫಲವತ್ತತೆಯನ್ನು ಸಂಭ್ರಮಿಸುತ್ತದೆ. ಹೋಳಿಯು ಪ್ರೀತಿ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಜನರು ಬಣ್ಣದ ಪುಡಿ ಮತ್ತು ನೀರನ್ನು ಎರಚಿಕೊಂಡು ಭೇದ ಭಾವ ಮರೆತು ಹಳೆಯ ಅಸಮಾಧಾನಗಳನ್ನು ತೊರೆದು ಒಂದಾಗುವ ದಿನವಿದು. ಹಾಗೆ ಇದು ರಾಧಾಕೃಷ್ಣರ ಪ್ರೀತಿಯನ್ನು ಸಾರುತ್ತದೆ. ಬೃಂದಾವನದಲ್ಲಿ ರಾಧೆ ಮತ್ತು ಕೃಷ್ಣನ ದೈವಿಕ ಪ್ರೀತಿಯ ಸಂಕೇತವಾಗಿ ಹೋಳಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಹೋಳಿಯು ಸಾಮಾಜಿಕ ಬಂಧವನ್ನು ಹೆಚ್ಚಿಸುತ್ತದೆ. ಬಣ್ಣಗಳ ಆಟದ ಮೂಲಕ ಸಮಾಜದಲ್ಲಿನ ಬಡವ, ಶ್ರೀಮಂತ, ಹಳೆಯ, ಹೊಸ ಎಂಬ ತಾರತಮ್ಯಗಳನ್ನು ಅಳಿಸಿ ಪ್ರೀತಿ ಹಂಚಿಕೊಳ್ಳುವ ಹಬ್ಬವಾಗಿದೆ. ಇದು ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಈ ಹಬ್ಬವು ಭಾರತಾದ್ಯಂತ ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ. ಇದುವರೆಗೆ ಹೋಳಿಯ ಬಗ್ಗೆ ನೀಡಿರುವ ಮಾಹಿತಿಯು ಇಷ್ಟವಾಗಿದ್ದರೆ ಪ್ರತಿಯೊಬ್ಬರೂ ಲೈಕ್, ಕಮೆಂಟ್, ಶೇರನ್ನು ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್.